ನಮಸ್ತೆ. ಮಕ್ಕಳಿಗೆ ಪರೀಕ್ಷೆ ಸ್ಟಾರ್ಟ್ ಆಗಿದೆ. SSLC ಎಕ್ಸಾಮ್ ನಡೀತಾ ಇದೆ. PUC ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ಈ ಪರೀಕ್ಷೆ ಅನ್ನೋದು ಮಕ್ಕಳ ಭವಿಷ್ಯದಲ್ಲಿ ತುಂಬಾನೇ ಮುಖ್ಯವಾದುದು ಅಲ್ವಾ? ಯಾಕಂದ್ರೆ ಇದು ಅವರ ಒಂದು ಶೈಕ್ಷಣಿಕ ಮತ್ತು ಉದ್ಯೋಗದ ಒಂದು ಭವಿಷ್ಯವನ್ನ ನಿರ್ಧರಿಸುವಂತದ್ದು. ಪ್ರತಿಯೊಂದು ಮಕ್ಳಿಗೂ ನಾನು ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಮಾಡ್ಬೇಕು, ನಾನು ಟಾಪರ್ ಅಂತ ಕರೆಸ್ಕೋಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಆದ್ರೆ ಕೆಲವು ಮಕ್ಳಿಗೆ ಮಾತ್ರ ಇದು ಸಾಧ್ಯ ಆಗುತ್ತೆ, ಕೆಲವು ಮಕ್ಳಿಗೆ ಇದು ಸಾಧ್ಯ ಆಗಲ್ಲ. ಯಾಕೆ ಹೀಗಾಗತ್ತೆ? ಹಾಗಾದ್ರೆ ಟಾಪರ್ಸ್ ಗಳು ಏನ್ ಮ್ಯಾಜಿಕ್ ಮಾಡ್ತಾ ಇರ್ಬೋದು, ಏನು ಅವರೊಂದು ಸ್ಪೆಷಲ್ ಟೆಕ್ನಿಕ್ಸ್ ಯೂಸ್ ಮಾಡ್ಬೋದು, ಅವರ ಪ್ರಿಪರೇಷನ್ ಹೇಗಿರುತ್ತೆ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಖಂಡಿತವಾಗ್ಲೂ ಪ್ರತಿಯೊಂದು ವಿದ್ಯಾರ್ಥಿನಲ್ಲೂ ಒಂದು ಟಾಪರ್ ಆಗೋ ಒಂದು ಸಾಮರ್ಥ್ಯ ಇರುತ್ತೆ. ಆ ಒಂದು ಗುಣಲಕ್ಷಣಗಳನ್ನು ಪ್ರತಿಯೊಂದು ಮಕ್ಕಳಲ್ಲೂ ಇರುತ್ತೆ. ಆದ್ರೆ ಈ ಒಂದು ಟೆಕ್ನಿಕ್ಸ್ ನ ಹೇಗೆ ಫಾಲೋ ಮಾಡಬೇಕು, ಈ ಪ್ರಿಪರೇಷನ್ ಅನ್ನ ಹೇಗೆ ಮಾಡ್ಕೋಬೇಕು ಅನ್ನೋದು ಗೊತ್ತಿಲ್ಲದಿದ್ದಾಗ ಅವ್ರಿಗೆ ಈ ಒಂದು ಟಾಪರ್ ಆಗ್ಬೇಕು ಅನ್ನೋ ಒಂದು ಆಸೆನ ಈಡೇರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಬನ್ನಿ ಹಾಗಾದ್ರೆ ಈ ಒಂದು ಟಾಪರ್ಸ್ ಗಳ ಪ್ರಿಪರೇಷನ್ ಹೇಗಿರುತ್ತೆ, ಯಾವ ಸ್ಪೆಷಲ್ ಟೆಕ್ನಿಕ್ಸ್ ಗಳನ್ನ ಅವರು ಯೂಸ್ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಫುಲ್ ವಿಡಿಯೋನ ನೋಡೋದನ್ನ ಮರಿಬೇಡಿ. ನೋಡಿ, ಕಲ್ತ್ಕೊಳ್ಳಿ, ನಿಮ್ಮ ಮಕ್ಳಿಗೂ ಹೇಳ್ಕೊಡಿ, ಹಾಗೆ ಬೇರೆಯವ್ರ ಜೊತೆನೂ ಹಂಚ್ಕೊಳ್ಳಿ. ಮೊದಲನೇದು, ಈ ಟಾಪರ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ತಮ್ಮ ಪ್ರಿಪರೇಷನ್ ಅನ್ನ ರಜಾ ದಿನಗಳಿಂದನೇ ಪ್ರಾರಂಭ ಮಾಡ್ಕೊಂಡಿರ್ತಾರೆ. ರಜಾ ದಿನಗಳಲ್ಲೇನೆ ಈ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆದಾಗ ನನ್ನ ಒಂದು ಟೈಮ್ ಟೇಬಲ್ ಹೇಗಿರ್ಬೇಕು, ನನ್ನ ಪ್ಲಾನಿಂಗ್ ಹೇಗಿರ್ಬೇಕು, ಇಡೀ ವರ್ಷಕ್ಕೆ ಅದು ಅನ್ವಯ ಆಗ್ಬೇಕು, ಹಾಗೆ ಅವರು ಒಂದು ಟೈಮ್ ಟೇಬಲ್ ಅನ್ನ ಪ್ರಿಪೇರ್ ಮಾಡ್ಕೊಂಡಿರ್ತಾರೆ. ಸೊ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆದಾಗ ಅವ್ರು ಮೊದಲನೇ ಕೆಲಸ ಏನ್ ಮಾಡ್ತಾರೆ ಅಂತಂದ್ರೆ ತಮ್ಮ ಡಿಸ್ಟ್ರಾಕ್ಷನ್ಸ್ ಗಳನ್ನ ರಿಮೂವ್ ಮಾಡ್ತಾರೆ. ಸೊ ಡಿಸ್ಟ್ರಾಕ್ಷನ್ಸ್ ಗಳು ಏನಾಗಿರುತ್ತೆ ಈಗಿನ ಕಾಲದಲ್ಲಿ ಮಕ್ಕಳಿಗೆ ನಿಮ್ಗೆಲ್ಲ ಗೊತ್ತಿರ್ಬೇಕಲ್ವಾ? ಮೊದಲನೇದಾಗಿ ಫೋನು. ಆ ಫೋನಲ್ಲಿ ಏನಿರುತ್ತೆ, ಸೋಷಿಯಲ್ ಮೀಡಿಯಾ ಇರುತ್ತೆ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಇಂಥವು ಇರೋದು, ಇಲ್ಲ ಅಂತಂದ್ರೆ ಶಾಪಿಂಗ್ ಆಪ್ಸ್ ಗಳಿರುವಂತದ್ದು, ಗೇಮಿಂಗ್ ಗಳಿರುವಂತದ್ದು, ಇಲ್ಲ ವಾಟ್ಸ್ಆಪ್, ಸೊ ಫ್ರೆಂಡ್ಸ್ ಜೊತೆ ಕಂಟಿನ್ಯೂಸ್ ಆಗಿ ಮಾತಾಡ್ತಿರುವಂತದ್ದು, ಹೀಗೆ ಹಲವಾರು ಒಂದು ಡಿಸ್ಟ್ರಾಕ್ಷನ್ಸ್ ಗಳು ಇರುತ್ತೆ. ಸೊ ಈ ಡಿಸ್ಟ್ರಾಕ್ಷನ್ಸ್ ಗಳನ್ನ ಮಕ್ಕಳು ಫಸ್ಟ್ ರಿಮೂವ್ ಮಾಡಬೇಕು. ಹೇಗೆ ಅಂತಂದ್ರೆ ಯಾರೋ ಏನೋ ಹೇಳಿದ್ರು, ತಂದೆ ತಾಯಿಗಳು ಫೋರ್ಸ್ ಮಾಡ್ತಾ ಇದಾರೆ ಅನ್ನೋ ಒಂದು ಕಾರಣಕ್ಕೆ ನಾವು ಡಿಸ್ಟ್ರಾಕ್ಷನ್ಸ್ ಅನ್ನ ರಿಮೂವ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ಡಿಸ್ಟ್ರಾಕ್ಷನ್ಸ್ ಗಳನ್ನ ನಾವು ರಿಮೂವ್ ಮಾಡಬೇಕು, ಅದರಿಂದ ಹೊರಗೆ ಬರಬೇಕು ಅಂತಂದ್ರೆ ಮೊದಲು ನಾವೊಂದು ವಿಲ್ ಪವರ್ ಅನ್ನ ಬೆಳೆಸ್ಕೋಬೇಕು. ಆ ವಿಲ್ ಪವರ್ ಏನಂತಂದ್ರೆ ನನ್ನ ಭವಿಷ್ಯಕ್ಕೋಸ್ಕರ, ನನ್ನ ಓದಿನಕ್ಕೋಸ್ಕರ, ಮತ್ತೆ ನನ್ನ ಒಂದು ಆಸೆ ಏನಿದೆ ಟಾಪರ್ ಆಗ್ಬೇಕು ಅಂತ, ಆ ಒಂದು ಆಸೆನ ಈಡೇರಿಸ್ಕೊಳ್ಳೋಕ್ಕೋಸ್ಕರ ನಾನು ಈ ಡಿಸ್ಟ್ರಾಕ್ಷನ್ಸ್ ಇಂದ ಹೊರಗೆ ಬರಬೇಕು, ಅದನ್ನ ನಾನು ಮೊದಲು ರಿಮೂವ್ ಮಾಡಬೇಕು ಅನ್ನೋ ಒಂದು ಸಂಕಲ್ಪವನ್ನ ಮಕ್ಕಳು ಮಾಡ್ಕೋಬೇಕು. ಆಗ ಮಾತ್ರ ಇದು ಸಾಧ್ಯ ಆಗುತ್ತೆ. ಸೊ ಒಂದು ಸಂಕಲ್ಪ ಮಾಡ್ಕೊಂಡಾದ್ಮೇಲೆ ಆ ಫೋನ್ ಅನ್ನ ಓದೋ ಟೈಮಲ್ಲಿ ಸ್ವಿಚ್ ಆಫ್ ಮಾಡಬೇಕು, ಇಲ್ಲ ಅಂತಂದ್ರೆ ಸೈಲೆಂಟ್ ಅಲ್ಲಿ ಇಟ್ಟು ಅದನ್ನ ಒಂದು ಕಬೋರ್ಡ್ ಅಲ್ಲಿ ಬೀಗ ಹಾಕಿ ಇಡಬೇಕು, ಇಲ್ಲ ತಂದೆ ತಾಯಿ ಕೈಯಲ್ಲಿ ಕೊಟ್ಬಿಡ್ಬೇಕು. ಯಾವುದೇ ಕಾಲ್ ಬಂದ್ರು, ನೋಟಿಫಿಕೇಶನ್ಸ್ ಬಂದ್ರು ನನ್ನ ಕರಿಬೇಡಿ, ನನಗೆ ಫೋನ್ ಕೊಡ್ಬೇಡಿ, ನಾನು ಓದಾದ್ಮೇಲೆ ಬಂದು ನನ್ನ ಫೋನ್ ನ ಚೆಕ್ ಮಾಡ್ತೀನಿ ಅಂತ ಮಕ್ಕಳೇ ಹೋಗಿ ತಂದೆ ತಾಯಿಗಳಿಗೆ ಹೇಳ್ಬೇಕು. ಆಗ ಮಾತ್ರ ಈ ಒಂದು ಶಿಸ್ತು ಬರುತ್ತೆ ಮಕ್ಕಳಿಗೆ, ಒಂದು ಡಿಜಿಟಲ್ ಡಿಸಿಪ್ಲಿನ್ ಬರುತ್ತೆ, ಆಗ ಓದೋ ಕಡೆನೂ ಕಾನ್ಸಂಟ್ರೇಷನ್ ಬರುತ್ತೆ. ಸೊ ಇದು ಟಾಪರ್ಸ್ ಗಳು ಮೊದಲನೇ ಮಾಡುವಂತ ಒಂದು ಕೆಲಸ. ನಂತರ ಏನಾಗುತ್ತೆ ಅಂತಂದ್ರೆ ಈ ಒಂದು ಟೈಮ್ ಟೇಬಲ್ ಅನ್ನ ಹಾಕೊಂಡಿರ್ತಾರೆ. ಬನ್ನಿ ಹಾಗಾದ್ರೆ ಈ ಟೈಮ್ ಟೇಬಲ್ ಅವ್ರದ್ದು ಹೇಗಿರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಒಂದು ಸ್ಕೂಲಿಂದ ಬಂದ್ಮೇಲೆ ಅಥವಾ ಒಂದು ಕಾಲೇಜಿಂದ ಬಂದ್ಮೇಲೆ ಒಂದು ಅರ್ಧ ಗಂಟೆ ಅಥವಾ 1 ಅವರ್ ಅವರು ಬ್ರೇಕ್ ತಗೊಳ್ತಾರೆ. ತಮ್ಗೆ ಇಷ್ಟ ಆಗಿದ್ದು ಒಂದು ಕೆಲಸವನ್ನ ಮಾಡ್ತಾರೆ, ಆಕ್ಟಿವಿಟೀಸ್ ಗಳಲ್ಲಿ ತೊಡಗಿಸ್ಕೊಳ್ತಾರೆ. ಸೊ ಅವ್ರ ಮೈಂಡ್ ರಿಲ್ಯಾಕ್ಸ್ ಆಗ್ಬೇಕು, ಆ ತರ ನೋಡ್ಕೊಳ್ತಾರೆ. ಸೊ ಮೈಂಡ್ ರಿಲ್ಯಾಕ್ಸ್ ಆದ್ಮೇಲೆ, ಊಟ ಎಲ್ಲ ಮಾಡಾದ್ಮೇಲೆ ಓದಕ್ಕೆ ಕುತ್ಕೊಳ್ಳುವಂಥದ್ದು. ಸೊ ಈ ಓದಕ್ಕೆ ಕುತ್ಕೊಳ್ಳೋವಾಗ ನಾವು 2 ಮುಖ್ಯವಾದ ವಿಷಯಗಳನ್ನ ಗಮನಿಸ್ಬೇಕು. ಏನಂತಂದ್ರೆ ಈ ಟೈಮ್ ಅಲ್ಲಿ ಹೈ ಎನರ್ಜಿ ಟೈಮ್ ಸ್ಲಾಟ್ ಮತ್ತೆ ಲೋ ಎನರ್ಜಿ ಟೈಮ್ ಸ್ಲಾಟ್ ಅಂತ 2 ಇರುತ್ತೆ. ಸೊ ಈ ಲೋ ಎನರ್ಜಿ ಟೈಮ್ ಸ್ಲಾಟ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಮಕ್ಕಳಿಗೆ ಸುಸ್ತಾಗಿರುತ್ತೆ, ಎನರ್ಜಿ ಇರೋದಿಲ್ಲ. ಸೊ ಅಂಥ ಟೈಮಲ್ಲಿ ಓದ್ತಾ ಕೂತ್ಕೊಂಡ್ರೆ ಈ ಒಂದು ಕಾನ್ಸಂಟ್ರೇಷನ್ ಅಥವಾ ಮೆಮೊರಿ ಚೆನ್ನಾಗಿರೋದಿಲ್ಲ. ಸೊ ಈ ಒಂದು ಸಮಯವನ್ನ ನೋಡ್ಕೊಂಡು ಅವರು ಸಬ್ಜೆಕ್ಟ್ ನ ಆ ಒಂದು ಸಮಯಕ್ಕೆ ಹಾಕೋಬೇಕು. ಸೊ ಲೋ ಎನರ್ಜಿ ಟೈಮ್ ಸ್ಲಾಟ್ ಅಂತಂದ್ರೆ ಸ್ಕೂಲಿಂದ ಬಂದಾದ್ಮೇಲೆ, ಸಾಯಂಕಾಲದ ಹೊತ್ತು ಅಥವಾ ಲೇಟ್ ನೈಟ್, ಇದನ್ನ ಲೋ ಎನರ್ಜಿ ಟೈಮ್ ಸ್ಲಾಟ್ಸ್ ಅಂತ ಹೇಳ್ತೀವಿ. ಹೈ ಎನರ್ಜಿ ಟೈಮ್ ಸ್ಲಾಟ್ಸ್ ಅಂತಂದ್ರೆ ಬೆಳಿಗ್ಗೆ ಮುಂಜಾನೆ ಅಂದ್ರೆ ಒಂದು 5ರಿಂದ 9 ಗಂಟೆ ಒಳಗೆ ಬರುವಂತ ಒಂದು ಟೈಮ್, ಇಲ್ಲ ಅಂತಂದ್ರೆ ಸಾಯಂಕಾಲ ಒಂದು 6ರಿಂದ 9 ಗಂಟೆ ಒಳಗಿರೋ ಒಂದು ಸ್ಲಾಟ್, ಇದನ್ನ ನಾವು ಹೈ ಎನರ್ಜಿ ಸ್ಲಾಟ್ ಅಂತ ಹೇಳ್ತೀವಿ. ಸೊ ಇಂಥ ಟೈಮಲ್ಲಿ ಮಕ್ಕಳು ಓದಿದ್ರೆ ಖಂಡಿತವಾಗ್ಲೂ ಅವರ ಒಂದು ಕಾನ್ಸಂಟ್ರೇಷನ್ ಮತ್ತೆ ಮೆಮೊರಿ ಚೆನ್ನಾಗಿರುತ್ತೆ. ಯಾಕಂತಂದ್ರೆ ಅವರು ಸುಸ್ತಾಗಿರಲ್ಲ, ಸಾಕಷ್ಟು ರೆಸ್ಟ್ ತಗೊಂಡಿರ್ತಾರೆ, ಹಾಗಾಗಿ ಅವ್ರ ಮಿದುಳು ಚೆನ್ನಾಗಿ ಕೆಲಸ ಮಾಡುವಂಥದ್ದು. ಸೊ ಇಂಥ ಟೈಮಲ್ಲಿ
ಅವರು ಸಬ್ಜೆಕ್ಟ್ಸ್ ಅನ್ನ ಹಾಕೋಬೇಕು. ಹೈ ಎನರ್ಜಿ ಟೈಮ್ ಸ್ಲಾಟ್ಸ್ ಅಲ್ಲಿ ಸ್ವಲ್ಪ ಅವರಿಗೆ ಕಷ್ಟ ಆಗಿರುವಂತದ್ದು, ಒಂದು ಕಾಂಪ್ಲೆಕ್ಸ್ ಆಗಿರುವಂತಹ ಸಬ್ಜೆಕ್ಟ್ಸ್ ಗಳನ್ನ ಹಾಕೋಬೇಕು. ಅಂದ್ರೆ ಒಂದು ಫಿಸಿಕ್ಸ್ ಅಥವಾ ಕೆಮಿಸ್ಟ್ರಿ ಫಾರ್ಮುಲಾಗಳನ್ನ ಕಲ್ತ್ಕೊಳ್ಳುವಂಥದ್ದು, ಲಾಂಗ್ ಆನ್ಸರ್ಸ್ ಅನ್ನ ಕಲ್ತ್ಕೊಳ್ಳುವಂಥದ್ದು, ಮ್ಯಾಥ್ಸ್ ಇಂಥ ಒಂದು ಸಬ್ಜೆಕ್ಟ್ಸ್ ಅನ್ನ ಹಾಕೋಬೇಕು. ಲೋ ಎನರ್ಜಿ ಟೈಮ್ ಸ್ಲಾಟ್ಸ್ ಅಲ್ಲಿ ಈಸಿ ಸಬ್ಜೆಕ್ಟ್ಸ್ ಹಾಕೋಬೇಕು. ಇಲ್ಲಾಂದ್ರೆ ನೋಟ್ಸ್ ಬರೆಯುವಂಥದ್ದು, ಡಯಾಗ್ರಾಮ್ಸ್ ಬರೆಯುವಂಥದ್ದು, ಸಿಂಪಲ್ ಲ್ಯಾಂಗ್ವೇಜಸ್ ಕಲಿಯುವಂಥ ಒಂದು ಸಬ್ಜೆಕ್ಟ್ಸ್ ಗಳನ್ನ ಮಕ್ಳಿಗೆ ಯಾವ್ದು ಸುಲಭ ಅಂತ ಅನ್ಸುತ್ತೋ ಅಂತ ಒಂದು ಸಬ್ಜೆಕ್ಟ್ಸ್ ಅನ್ನ ಹಾಕೋಬೇಕು ಟೈಮ್ ಟೇಬಲ್ ಅಲ್ಲಿ. ನಂತರ ಏನ್ ಮಾಡ್ಬೇಕು ಅಂತಂದ್ರೆ ದಿನಕ್ಕೆ ಮ್ಯಾಕ್ಸಿಮಮ್ 2 ಅಥವಾ 3 ಸಬ್ಜೆಕ್ಟ್ಸ್ ಗಳನ್ನ ಮಾತ್ರ ಹಾಕೋಬೇಕು. ಸೊ ಟು ಸ್ಟಾರ್ಟ್ ವಿತ್ ಆಲ್ವೇಸ್ ಸುಲಭವಾದ ಒಂದು ವಿಷಯವನ್ನ ಹಾಕೊಳ್ಳಿ. ಮಧ್ಯ ನಿಮಗೆ ಯಾವ್ದು ಕಷ್ಟ ಅನ್ಸುತ್ತೋ ಅಂತ ಒಂದು ಸಬ್ಜೆಕ್ಟ್ ನ ಹಾಕೊಳ್ಳಿ. ಮತ್ತೆ ಆ ದಿನವನ್ನ ಮುಗಿಸುವಾಗ ನಿಮ್ಗೆ ಮತ್ತೆ ಯಾವ್ದು ಸುಲಭ ಅಂತೋ ಅಂತ ಒಂದು ಸಬ್ಜೆಕ್ಟ್ ಅನ್ನ ಹಾಕೊಳ್ಳೋದನ್ನ ಮರಿಬೇಡಿ. ಇದರಿಂದ ಏನಾಗುತ್ತೆ, ನೀವು ಸ್ಟಾರ್ಟ್ ಮಾಡುವಾಗ ಒಂದು ಲೈಟ್ ಆಗಿ ನೀವು ಸ್ಟಾರ್ಟ್ ಮಾಡಬಹುದು, ಒಂದು ಮೋಟಿವೇಶನ್ ಸಿಗುತ್ತೆ ನಿಮ್ಗೆ ಇಷ್ಟ ಆಗಿದ್ದು ಒಂದು ಸಬ್ಜೆಕ್ಟ್ ನ ಹಾಕೊಂಡಾಗ. ಹಾಗೆ ಎಂಡ್ ಮಾಡೋಕ್ಕೂ ಅಷ್ಟೇ, ನಿಮ್ಗೆ ಏನ್ ಇಷ್ಟ ಆಗುತ್ತೋ ಅಥವಾ ನಿಮ್ಗೆ ಯಾವ್ದು ಸುಲಭ ಅನ್ಸುತ್ತೋ ಆ ಸಬ್ಜೆಕ್ಟ್ ನ ಎಂಡ್ ಮಾಡಿ. ಆಗ ಆ ಒಂದು ಸ್ಟ್ರೆಸ್ ನಿಮ್ಗೆ ಕಡಿಮೆ ಆಗುತ್ತೆ. ಸೊ ಹೀಗೆ ಒಂದು ಟೈಮ್ ಟೇಬಲ್ ನ ಹಾಕೋಬೇಕು. ಜೊತೆಗೆ ಈ ಒಂದು ಟೈಮ್ ಟೇಬಲ್ ಅಲ್ಲಿ ಬ್ರೇಕ್ ತಗೊಳ್ಳೋದನ್ನ ಮರಿಬೇಡಿ. ಆ ಒಂದು ಸಬ್ಜೆಕ್ಟ್ ಟು ಸಬ್ಜೆಕ್ಟ್ ಅಂದ್ರೆ ಬಿಟ್ವೀನ್ ಸಬ್ಜೆಕ್ಟ್ಸ್ ಒಂದು 10 ನಿಮಿಷ ಬ್ರೇಕ್ ಇರಬೇಕು. ಒಂದೊಂದು ಸಬ್ಜೆಕ್ಟ್ಗೂ ಒಂದು 40ರಿಂದ 45 ನಿಮಿಷ, ಒಂದು 45 ಮಿನಿಟ್ಸ್ ಕೊಟ್ರೆ ಸಾಕು. ಅದಕ್ಕಿಂತ ಜಾಸ್ತಿ ಟೈಮ್ ನ ತಗೋಬೇಡಿ. 45 ಮಿನಿಟ್ಸ್ ಆದ್ಮೇಲೆ 10 ಮಿನಿಟ್ಸ್ ಬ್ರೇಕ್, ಮತ್ತೆ 45 ಮಿನಿಟ್ಸ್, ಮತ್ತೆ 10 ಮಿನಿಟ್ಸ್ ಬ್ರೇಕ್, ಮತ್ತೆ 45 ಮಿನಿಟ್ಸ್. ಈ ತರ ನಿಮ್ಮ ಟೈಮ್ ಟೇಬಲ್ ಅನ್ನ ಹಾಕೊಳ್ಳಿ. ಸೊ ಈ ಒಂದು ಬ್ರೇಕ್ ಅಲ್ಲಿ ಯಾವುದೇ ಕಾರಣಕ್ಕೂ ಫೋನ್ ನೋಡೋದಾಗ್ಲಿ, ಟಿವಿ ನೋಡೋದಾಗ್ಲಿ ಮಾಡಬೇಡಿ, ಅಥವಾ ಫೋನ್ ಅಲ್ಲಿ ಯಾವುದೋ ಫ್ರೆಂಡ್ ಜೊತೆ ಮಾತಾಡೋದನ್ನ ಮಾಡಬೇಡಿ. ಯಾಕಂತಂದ್ರೆ ಮತ್ತೆ ನೀವು ಕಂಟಿನ್ಯೂ ಮಾಡಬೇಕು ಓದೋದಿಕ್ಕೆ, ಆಗ ಅದು ನಿಮ್ಮನ್ನ ಎಳಿಯತ್ತೆ ವಾಪಸ್ಸು. ಸೊ ಆ ಕಾರಣಕ್ಕೆ ಅದಕ್ಕೆ ಮತ್ತೆ ಡಿಸ್ಟ್ರಾಕ್ಟ್ ಆಗುವಂತ ಒಂದು ಚಾನ್ಸಸ್ ಇರುತ್ತೆ. ಮತ್ತೆ ಬ್ರೈನ್ ಅಷ್ಟೇ ತುಂಬಾ ಸ್ಟಿಮ್ಯುಲೇಟ್ ಆಗಿರುತ್ತೆ ನೀವು ಓದುವಾಗ. ಸೊ ಇಂಥ ಒಂದು ಸ್ಟಿಮ್ಯುಲೇಷನ್ ಮಾಡಿದಾಗ ಬ್ರೈನ್ ಅನ್ನ ನೀವು ಆ 10 ಮಿನಿಟ್ಸ್ ಅಲ್ಲಿ ಅದನ್ನ ಮೈಂಡ್ ಅನ್ನ ರಿಲ್ಯಾಕ್ಸ್ ಮಾಡ್ಕೊಳ್ಳುವಂತ ಒಂದು ಆಕ್ಟಿವಿಟೀಸ್ ಅನ್ನ ಮಾಡಬೇಕು. ಹೊರಗೆ ಹೋಗಿ ಒಂದು ಫ್ರೆಶ್ ಏರ್ ತಗೊಳ್ಳೋದು, ಅಥವಾ ಗಿಡ ಮರಗಳ ಜೊತೆ ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದು, ಇಲ್ಲ ಪ್ರಾಣಿ ಏನಾದ್ರು ಇದ್ರೆ, ಒಂದು ಪೆಟ್ ಇದ್ರೆ ನಿಮ್ಮ ಮನೆಯಲ್ಲಿ ಅದ್ರ ಜೊತೆ ಟೈಮ್ ಮಾಡಿ, ತಂದೆ ತಾಯಿ ಜೊತೆ ಮಾತಾಡಿ, ಇಲ್ಲ ನಿಂತ್ಕೊಂಡಲ್ಲೇ ಒಂದು ಸ್ಲೋ ಜಾಗಿಂಗ್ ಮಾಡುವಂಥದ್ದು, ಜಂಪ್ ಮಾಡುವಂಥದ್ದು, ಚೆನ್ನಾಗಿ ನೀರು ಕುಡಿಯುವಂಥದ್ದನ್ನ ನೀವು ಈ ಬ್ರೇಕ್ ಅಲ್ಲಿ ಮಾಡಬಹುದು. ಸೊ ಬ್ರೇಕ್ ಈಸ್ ನಾಟ್ ಫಾರ್ ಟಿವಿ ಆರ್ ಫಾರ್ ಫೋನ್. ಇದನ್ನ ನೆನಪಲ್ಲಿ ನೀವು ಇಟ್ಕೊಂಡಿರ್ಬೇಕು. ಹೀಗೆ ಒಂದು ನೀವು ಟೈಮ್ ಟೇಬಲ್ ಅನ್ನ ಹಾಕೊಂಡು ವರ್ಷ ಪೂರ್ತಿ ಇದನ್ನ ನೀವು ಪಾಲಿಸಬೇಕು. ಒಂದು ಸಲ ಟೈಮ್ ಟೇಬಲ್ ನ ಹಾಕೊಂಡ್ರೆ ಅದನ್ನ ಚೇಂಜೇ ಮಾಡಬಾರ್ದು ಹಾಗಾದ್ರೆ ಅನ್ನೋ ಒಂದು ಡೌಟ್ ಇದ್ರೆ ಇದಕ್ಕೆ ಉತ್ತರ ಏನಪ್ಪಾ ಅಂತಂದ್ರೆ, ಖಂಡಿತವಾಗ್ಲೂ ನೀವು ಚೇಂಜ್ ಮಾಡಬಹುದು. ನಿಮಗೆ ಏನಾದ್ರು ಅಲ್ಲಿ ಅನುಕೂಲವಾಗ್ತಿಲ್ಲ, ಅಲ್ಲಿ ಸ್ವಲ್ಪ ನಾನು ಬದಲಾವಣೆಗಳು ಮಾಡಬೇಕು ಅಂತಂದ್ರೆ ಖಂಡಿತವಾಗ್ಲೂ ನೀವು ಬದಲಾವಣೆಗಳನ್ನ ಮಾಡ್ಬೋದು. ಬಟ್ ಈ ತರ ಒಂದು ಟೈಮ್ ಟೇಬಲ್ ಡೀಟೇಲ್ಡ್ ಆಗಿರ್ಬೇಕು. ಇದ್ರ ಜೊತೆಗೆ ಈ ಟೈಮ್ ಟೇಬಲ್ ಅಲ್ಲಿ ನೀವು ಎಷ್ಟೊತ್ತು ನಿದ್ದೆ ಮಾಡಬೇಕು, ರಾತ್ರಿ ಒಂದು 7 to 8 ಅವರ್ಸ್ ನಿಮಗೆ ನಿದ್ದೆ ಬೇಕೇ ಬೇಕು. ಸೊ ಆ ಒಂದು 7 to 8 ಅವರ್ಸ್ ನಿದ್ದೆನ ಆ ಟೈಮ್ ಟೇಬಲ್ ಅಲ್ಲಿ ನೀವು ಇನ್ಕ್ಲೂಡ್ ಮಾಡಿರ್ಬೇಕು. ಲೇಟ್ ನೈಟ್ ಸ್ಟಡೀಸ್ ಇರಬಾರ್ದು, ಅದನ್ನು ನೀವು ಟೈಮ್ ಟೇಬಲ್ ಇನ್ಕ್ಲೂಡ್ ಮಾಡ್ಕೊಂಡಿರ್ಬೇಕು. ಜೊತೆಗೆ ನಿಮಗೆ ಒಂದು ಡಯಟ್ ಮೇಂಟೈನ್ ಮಾಡೋದಕ್ಕೆ, ಒಂದು ಒಳ್ಳೆ ಫುಡ್ ಅನ್ನ ತಿನ್ನೋದಕ್ಕಾಗ್ಲಿ, ಅಥವಾ ಒಂದು ಫಿಸಿಕಲ್ ಎಕ್ಸರ್ಸೈಸ್ ಮಾಡೋದಕ್ಕಾಗ್ಲಿ ಕೂಡ ಈ ಟೈಮ್ ಟೇಬಲ್ ಅಲ್ಲಿ ನೀವು ಟೈಮ್ ನ ಕೊಡ್ಬೇಕು. ಪ್ರತಿಯೊಂದು ವಿದ್ಯಾರ್ಥಿಗೂ ಪ್ರತಿ ದಿನ ಫಿಸಿಕಲ್ ಎಕ್ಸರ್ಸೈಸ್ ಈಸ್ ಅ ಮಸ್ಟ್. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಈ ಫಿಸಿಕಲ್ ಎಕ್ಸರ್ಸೈಸ್ ಮಾಡೋದ್ರಿಂದ ಬ್ರೈನ್ಗೆ ಚೆನ್ನಾಗಿ ಆಕ್ಸಿಜನ್ ಸಪ್ಲೈ ಆಗುತ್ತೆ, ಮತ್ತೆ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಈ ತರ ಆಗೋದ್ರಿಂದ ಕಾನ್ಸಂಟ್ರೇಷನ್ ಮತ್ತೆ ಮೆಮೊರಿ ಇಂಪ್ರೂವ್ ಆಗುವಂತದ್ದು. ಆ ಕಾರಣಕ್ಕಾಗಿ ಪ್ರತಿಯೊಂದು ಮಕ್ಳಿಗೂ ಎಕ್ಸರ್ಸೈಸ್ ಈಸ್ ಅ ಮಸ್ಟ್. ಜೊತೆಗೆ ಮಕ್ಳಿಗಾಗೋ ಒಂದು ಅಕಾಡೆಮಿಕ್ ಸ್ಟ್ರೆಸ್ ಮತ್ತೆ ಆಂಗ್ಸೈಟಿಯಿಂದ ರಿಲ್ಯಾಕ್ಸೇಷನ್ ಬೇಕು ಅಂತಂದ್ರೆ, ಅದನ್ನ ರಿಲೀಸ್ ಮಾಡಬೇಕು ಅಂತಂದ್ರೆ ಈ ಒಂದು ಎಕ್ಸರ್ಸೈಸ್ ಮಾಡಿದಾಗ ಮಾತ್ರ ಆ ಒಂದು ಸ್ಟ್ರೆಸ್ ಮತ್ತೆ ಆಂಗ್ಸೈಟಿ ರಿಲೀಸ್ ಆಗುವಂತ, ಅವ್ರಿಗೆ ಆಗೋ ಒಂದು ಟೆನ್ಷನ್ ಅನ್ನ ರಿಲೀಸ್ ಮಾಡುತ್ತೆ, ಒಂದು ಪಾಸಿಟಿವ್ ಎನರ್ಜಿ ಮತ್ತೆ ಆ ಮಕ್ಳಿಗೆ ಕೊಡುತ್ತೆ. ಸೊ ಆ ಕಾರಣಕ್ಕೆ ಎಕ್ಸರ್ಸೈಸ್ ಇಸ್ ಅ ಮಸ್ಟ್. ಇದನ್ನ ಮರಿಬೇಡಿ. ಸೊ ಟೈಮ್ ಟೇಬಲ್ ಹೀಗೆ ನೀವು ಹಾಕೊಂಡಾದ್ಮೇಲೆ ಈ ಒಂದು ಓದೋದನ್ನ ಯಾವ ತರ ಓದ್ಬೇಕು, ಈ ಟಾಪರ್ಸ್ ಗಳು ಯಾವ ಒಂದು ಟೆಕ್ನಿಕ್ ನ ಯೂಸ್ ಮಾಡ್ತಾರೆ ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ. ಇದಕ್ಕೆ ನಾವು ಸ್ಟಡಿ ಟೆಕ್ನಿಕ್ಸ್ ಅಂತ ಹೇಳ್ತೀವಿ. ತುಂಬಾನೇ ಸುಲಭವಾದ ಒಂದು ಟೆಕ್ನಿಕ್ ಅನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇದನ್ನ ಆಲ್ಮೋಸ್ಟ್ ಎಲ್ಲಾ ಟಾಪರ್ಸ್ ಗಳು ಫಾಲೋ ಮಾಡುವಂತದ್ದು. ಏನಪ್ಪಾ ಈ ಒಂದು ಟೆಕ್ನಿಕ್ ಅಂತಂದ್ರೆ SQ3RT ಅಂತ ಹೇಳಿ ಒಂದು ಟೆಕ್ನಿಕ್. ಸೊ ಇದನ್ನ ನಾನು ಹಂತವಾಗಿ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಹೇಳ್ಕೊಡ್ತೀನಿ. ಎಸ್ ಅಂತಂತಂದ್ರೆ ಸರ್ವೆ ಅಂತ. ಏನಿದು ಸರ್ವೆ ಅಂದ್ರೆ, ಮಕ್ಕಳು ಯಾವ ಒಂದು ಸಬ್ಜೆಕ್ಟ್ ನ ಆರಿಸ್ಕೊಳ್ತಾರೋ ಆ ಒಂದು ಬುಕ್ ಅನ್ನ ಫಸ್ಟ್ ಅವರು ಸ್ಕ್ಯಾನ್ ಮಾಡಬೇಕು.
ಆ ಬುಕ್ ಯಾವ್ದ್ರ ಬಗ್ಗೆ ಇದೆ, ಏನೇ ಆ ಟೇಬಲ್ ಆಫ್ ಕಾಂಟೆಂಟ್ ಇರುತ್ತಲ್ಲ, ಸೊ ಏನೇನಿದೆ ಆ ಕಾಂಟೆಂಟ್ ಅಲ್ಲಿ, ಯಾವ್ಯಾವ ಚಾಪ್ಟರ್ಸ್ ಇದೆ, ಮತ್ತೆ ಪ್ರತಿಯೊಂದು ಚಾಪ್ಟರ್ಗೂ ಸಮ್ಮರಿ ಇರುತ್ತೆ, ಆ ಬುಕ್ಗೂ ಒಂದು ಸಮ್ಮರಿ ಇರುತ್ತೆ. ಆ ಸಮ್ಮರಿನ ಫಸ್ಟ್ ಓದೋ ಅಂತದ್ದು. ಸೊ ಇವತ್ತು ನಾನು ಯಾವ ಒಂದು ಚಾಪ್ಟರ್ನ ಆರಿಸ್ಕೋಬೇಕು, ಆ ಚಾಪ್ಟರ್ ಅಲ್ಲಿ ನಾನು ಏನ್ ತಿಳ್ಕೊಳ್ತೀನಿ, ಯಾವ ಚಾಪ್ಟರ್ ಇಂಪಾರ್ಟೆಂಟು ಅನ್ನೋದನ್ನ ಕರೆಕ್ಟ್ ಆಗಿ ಸ್ಕ್ಯಾನ್ ಮಾಡಬೇಕು. ಇವಾಗ ನಾವು ಒಂದು ಬುಕ್ ಅನ್ನ ತಗೊಳಕ್ ಹೋದ್ರೆ ಒಂದು ಅಂಗಡಿನಲ್ಲಿ ಆ ಆಥರ್ ಬಗ್ಗೆ ನೋಡ್ತೀವಿ, ಆ ಬುಕ್ಕಿನ ಸಮ್ಮರಿನ ನೋಡ್ತೀವಿ, ಆಮೇಲೆ ಆ ಬುಕ್ ನಾವು ಕೊಂಡ್ಕೊಳ್ತೀವಿ ಅಲ್ವಾ. ಹಾಗೆ ಒಂದು ನೆಟ್ಫ್ಲಿಕ್ಸ್ ನೋಡ್ಬೇಕು ಮನೇಲಿ ಅಂದ್ರೆ ಫಸ್ಟ್ ನೋಡ್ತೀವಿ ಅಲ್ವಾ, ಏನೇನಿದೆ, ಯಾವ್ಯಾವ ವೆಬ್ ಸೀರೀಸ್ ಇದೆ, ಯಾವ್ಯಾವ ಮೂವೀಸ್ ಇದೆ ಅಂತೆಲ್ಲ ನೋಡಿ ನಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ನಂತರ ಆರಿಸ್ಕೊಳ್ತೀವಿ. ಇದನ್ನೇ ನಾವು ಸ್ಕ್ಯಾನಿಂಗ್ ಅಥವಾ ಸರ್ವೆ ಅಂತ ಹೇಳ್ತೀವಿ. ಇದನ್ನ ಮಾಡಿ ನಾವು ನಂತರ ನಮ್ಗೆ ಇಷ್ಟವಾಗಿದ್ದನ್ನ ನೋಡುವಂಥದ್ದು. ಹಾಗೇನೆ ಈ ಒಂದು ಸ್ಕ್ಯಾನಿಂಗ್ ನ ಮಾಡಿ ಆಮೇಲೆ ನಿಮ್ಗೆ ಬೇಕಾಗಿರೋ ಒಂದು ಸಬ್ಜೆಕ್ಟ್ ನ ಆರಿಸ್ಕೊಂಡು ನೀವು ಸ್ಟಾರ್ಟ್ ಮಾಡಬೇಕು. ಇನ್ನು ನೆಕ್ಸ್ಟ್ ಕ್ಯೂ ಅಂತಂದ್ರೆ ಕ್ವೆಶ್ಚನ್ ಅಂತ. ಏನ್ ಪ್ರಶ್ನೆ ಮಾಡ್ಕೋಬೇಕು, ಏನ್ ಕ್ವೆಶ್ಚನ್ ಮಾಡ್ಬೇಕು ಅಂತಂದ್ರೆ, ನೀವು ಒಂದು ಸಬ್ಜೆಕ್ಟ್ ನ ಆರಿಸ್ಕೊಂಡಿರ್ತೀರಾ, ಇವಾಗ ಒಂದು ಚಾಪ್ಟರ್ನು ಆರಿಸ್ಕೊಳ್ತೀರಾ. ಈ ಸಬ್ಜೆಕ್ಟ್ ನಾನು ಏನಕ್ಕೆ ಓದ್ಬೇಕು, ಈ ಒಂದು ಸಬ್ಜೆಕ್ಟ್ ನಾನು ಏನಕ್ಕೆ ಓದ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ಇವತ್ತು ನಾನು ಮ್ಯಾಥ್ಸ್ ನ ಆರಿಸ್ಕೊಂಡಿದ್ದೀನಿ, ಮ್ಯಾಥ್ಸ್ ಅಲ್ಲಿ ಒಂದು ಚಾಪ್ಟರ್ ನ ಆರಿಸ್ಕೊಂಡಿದ್ದೀನಿ. ಯಾಕೆ ನಾನು ಮ್ಯಾಥ್ಸ್ ಓದ್ಬೇಕು? ಬರೀ ಇದೊಂದು ಎಕ್ಸಾಮ್ಗೋಸ್ಕರ ಓದ್ಬೇಕಾ, ಅಥವಾ ನನ್ನ ಲೈಫ್ಗೆ ಇದರಿಂದ ಏನಾದ್ರು ಯೂಸ್ಫುಲ್ ಇದೆಯಾ, ನನ್ನ ಭವಿಷ್ಯದಲ್ಲಿ ಇದನ್ನ ನಾನು ಹೇಗೆ ಯೂಸ್ ಮಾಡ್ಕೋಬಹುದು, ಹೇಗೆ ನನ್ನ ಲೈಫಲ್ಲಿ ಇದನ್ನ ನಾನು ಅಪ್ಲೈ ಮಾಡ್ಬೋದು, ಈ ಚಾಪ್ಟರ್ ಇಂದ ನಾನು ಏನ್ ಕಲಿತೀನಿ, ಅದು ಹೆಂಗ್ ನನಗೆ ಹೆಲ್ಪ್ ಮಾಡುತ್ತೆ. ಈ ತರ ಕ್ವೆಶ್ಚನ್ಸ್ ಅನ್ನ ಮಕ್ಕಳು ತಾವೇ ಹಾಕೋಬೇಕು. ಹಾಕೊಂಡು ಅದಕ್ಕೆ ಉತ್ತರನ ಕಂಡಿಡ್ಕೋಬೇಕು. ಆಗ ಏನಾಗುತ್ತೆ, ಮೈಂಡ್ ಅಲ್ಲಿ ಒಂದು ಕ್ಯೂರಿಯಾಸಿಟಿ, ಒಂದು ಕುತೂಹಲ ಬೆಳೆಯುತ್ತೆ. ಆ ಕುತೂಹಲ ಕ್ಯೂರಿಯಾಸಿಟಿ ಬೆಳೆದಾಗ ಮಕ್ಕಳಿಗೆ ಈ ಫೋಕಸ್ ಕಾನ್ಸಂಟ್ರೇಷನ್ ಅದು ತಂತಾನಾಗೆ ಬಂದ್ಬಿಡುತ್ತೆ ಅಲ್ವಾ. ಈ ಮಕ್ಕಳನ್ನ ನೀವು ಮೂವಿ ಮುಂದೆ ಕುಡಿಸಿದಾಗ ಅಥವಾ ಒಂದು ಸ್ಪೋರ್ಟ್ಸ್, ಕ್ರಿಕೆಟ್, ಟೆನ್ನಿಸ್ ಇದ್ರ ಮುಂದೆ ಕುಡಿಸಿದಾಗ ನಾವು ಹೇಳುವಂತ ಅವಶ್ಯಕತೆ ಇರಲ್ಲ, ಕಾನ್ಸಂಟ್ರೇಷನ್ ಇಂದ ನೋಡಿ ಅಂತ. ಎಷ್ಟು ಆಟೋಮೆಟಿಕ್ ಆಗಿ ಅವರೇ ಒಂದು ಫೋಕಸ್ ಇಂದ ನೋಡ್ತಾ ಇರ್ತಾರೆ. ಯಾಕೆ ಅಂತಂದ್ರೆ ಆ ಒಂದು ಕ್ಯೂರಿಯಾಸಿಟಿ ಆ ಮಕ್ಕಳಲ್ಲಿ ಇರುತ್ತೆ. ಏನಾಗುತ್ತೆ ಈ ಮೂವಿನಲ್ಲಿ, ಏನಾಗ್ಬೋದು, ಕತೆ ಏನಾಗುತ್ತೆ ಕಂಡ್ಕೊಳ್ಳೋಣ ಅನ್ನೋ ಒಂದು ಕ್ಯೂರಿಯಾಸಿಟಿ. ಆ ಒಂದು ಕ್ಯೂರಿಯಾಸಿಟಿನ ಓದೋದ್ರಲ್ಲೂ ಮಕ್ಕಳು ಬೆಳೆಸ್ಕೋಬೇಕು. ಆ ಕ್ಯೂರಿಯಾಸಿಟಿ ಬೆಳ್ಕೊಂಡಾಗ ಮಾತ್ರ ಮಕ್ಕಳಿಗೆ ಆ ಒಂದು ಕಾನ್ಸಂಟ್ರೇಷನ್ ಬರುತ್ತೆ, ಓದಿದ್ದು ನೆನಪಲ್ಲಿರುತ್ತೆ, ಮತ್ತೆ ಉಳಿದಿದ್ದ ಭಯ, ಆಂಗ್ಸೈಟಿ, ಸ್ಟ್ರೆಸ್ ಅನ್ನೋದು ಹೋಗುತ್ತೆ. ಸೊ ಈ ಕಾರಣಕ್ಕಾಗಿ ಈ ಒಂದು ಕ್ವೆಶ್ಚನ್ ಅನ್ನ ಹಾಕೊಳ್ಳೋದನ್ನ ಮರಿಬೇಡಿ. ಇನ್ನು ನೆಕ್ಸ್ಟ್ ಎಸ್ ಆಯ್ತು, ಕ್ಯೂ ಆಯ್ತು, 3R ಅಂತ ಹೇಳಿದ್ದೆ. ಸೊ ಈ 3R ಅಲ್ಲಿ ಮೊದಲನೇ ಆರ್ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇ ಆರ್ ಈಸ್ ಫಾರ್ ರೀಡ್, ಅಂದ್ರೆ ಇವಾಗ ಓದೋದಕ್ಕೆ ಪ್ರಾರಂಭ ಮಾಡ್ತೀರಾ. ಓದೋದಕ್ಕೆ ಪ್ರಾರಂಭ ಮಾಡಿದಾಗ ಆ ಒಂದು ಸೀಕ್ವೆನ್ಸ್ ಹೇಗಿದೆ, ಸ್ಟ್ರಕ್ಚರ್ ಹೇಗಿದೆ ಅನ್ನೋದನ್ನ ಅಬ್ಸರ್ವ್ ಮಾಡಿ. ಎಷ್ಟು ಪ್ಯಾರಾಗ್ರಾಫ್ ಇದೆ ಅನ್ನೋದನ್ನ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ ಓದೋಕೆ ಸ್ಟಾರ್ಟ್ ಮಾಡಿ. ಓದೋವಾಗ ಪ್ರತಿಯೊಂದು ವರ್ಡ್ಸ್ ನೀವು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡು ಓದಿ. ಯಾವುದೇ ಕಾರಣಕ್ಕೂ ಬರೀ ಗಟ್ ಹೊಡಿಬೇಡಿ. ಓದಾದ ನಂತರ ನೀವೇನ್ ಓದಿರ್ತೀರೋ ಅದನ್ನ ಒಂದು ಇಲಸ್ಟ್ರೇಷನ್ಸ್ ಮೂಲಕ, ಒಂದು ಇಮೇಜಸ್ ಮೂಲಕ ಅಥವಾ ಒಂದು ಸ್ಟೋರಿ ಮೂಲಕ ಇದನ್ನ ನೀವು ಕಲ್ತ್ಕೊಳ್ಳಿ. ಅಥವಾ ಒಂದು ವಿಡಿಯೋ ನೋಡಿ ಯೂಟ್ಯೂಬ್ ಅಲ್ಲಿ, ಅದನ್ನ ಪ್ರಾಕ್ಟಿಕಲ್ ಆಗಿ ಕಲ್ತ್ಕೊಳ್ಳೋದಿಕ್ಕೆ ಪ್ರಯತ್ನ ಪಡಿ. ಏನಾಗುತ್ತೆ ಅಂತಂದ್ರೆ, ನೀವು ಬರೀ ಟೆಕ್ಸ್ಟ್ ಬುಕ್ ಅಲ್ಲಿ ಏನ್ ಕೊಟ್ಟಿರ್ತಾರೋ ಅದನ್ನ ಓದಾಗ ಅದು ಬರೀ ಥಿಯರಿ ಆಗ್ಬಿಡುತ್ತೆ, ಅಲ್ಲಿ ಪ್ರಾಕ್ಟಿಕಲ್ ಲರ್ನಿಂಗ್ ಆಗೋದಿಲ್ಲ ಅಲ್ವಾ. ಜೊತೆಗೆ ನಮ್ಮ ಮೆದುಳು ಹೇಗೆ ವಯರ್ ಆಗಿದೆ ಅಂತಂದ್ರೆ, ಅದು ಇಮೇಜಸ್ ಗಳನ್ನ, ಕಲರ್ಸ್ ನ ಅಥವಾ ಸ್ಟೋರಿಗಳನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳುತ್ತೆ, ಚೆನ್ನಾಗಿ ಗ್ರಹಿಸುತ್ತೆ. ಆದ್ರೆ ಈ ಟೆಕ್ಸ್ಟ್ ಬುಕ್ ಅಲ್ಲಿ ಬರೀ ಬ್ಲಾಕ್ ಅಂಡ್ ವೈಟ್ ಮತ್ತೆ ಥಿಯರಿ ಆಗಿರೋದ್ರಿಂದ ಅದಕ್ಕೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಸ್ವಲ್ಪ ಕಷ್ಟ ಆಗುತ್ತೆ ಇದನ್ನ ನೆನಪಿಟ್ಕೊಳ್ಳೋದಕ್ಕೆ. ಸೊ ಆ ಕಾರಣಕ್ಕೆ ನೀವು ಇಮೇಜಸ್ ಮೂಲಕ, ಸ್ಟೋರಿ ಮೂಲಕ ಇದನ್ನ ನೆನಪಿಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಸೊ ಇದು ಒಂದ್ ಆರ್ ಆಯ್ತು. ಇನ್ನು ಎರಡನೇ ಆರ್ ಏನಪ್ಪಾ ಅಂತಂದ್ರೆ, ಓದಿದ ನಂತರ ಯು ಹ್ಯಾವ್ ಟು ರೀಕಾಲ್. ಸೊ ಇವಾಗ ಕಣ್ಣು ಮುಚ್ಕೊಂಡು ಬುಕ್ ಅನ್ನ ಕ್ಲೋಸ್ ಮಾಡಿ ಇವಾಗ ರೀಕಾಲ್ ಮಾಡ್ಕೋಬೇಕು. ನೀವ್ ಏನೇನ್ ಓದಿದ್ದೀರಾ, ಅಲ್ಲಿ ಏನೇನಿತ್ತು ಅನ್ನೋದನ್ನ ರೀಕಾಲ್ ಮಾಡ್ಕೊಳ್ಳಿ. ಈ ಒಂದು ರೀಕಾಲ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಆರ್ಗೆ ಹೋಗೋಣ. ಈ ನೆಕ್ಸ್ಟ್ ಆರ್ ಅಲ್ಲಿ ಏನು ಅಂತಂದ್ರೆ ರಿವ್ಯೂ. ಸೊ ಈ ರಿವ್ಯೂ ಮಾಡುವಾಗ ನಿಮ್ಗೆ ಗೊತ್ತಾಗತ್ತೆ, ರೀಕಾಲ್ ಮಾಡ್ಕೊಂಡಾಗ ನನ್ಗೆ ಏನೇನು ನೆನಪು ಬರ್ಲಿಲ್ಲ, ಯಾವ್ಯಾವ್ದು ನೆನಪಿತ್ತು, ಯಾವ್ದೊಂದು ಮರ್ತಿದೀನಿ ಅನ್ನೋದು ಈ ರಿವ್ಯೂ ಮಾಡಿದಾಗ ನಿಮ್ಗೆ ಅರ್ಥ ಆಗತ್ತೆ. ಸೊ ಇವಾಗ ನೀವೇನ್ ಮಾಡ್ಬೇಕು ಅಂತಂದ್ರೆ, ಯಾವ ವಿಷಯಗಳನ್ನ ನೀವು ಮರ್ತಿದ್ದೀರಾ, ಯಾವ್ದು ಇಂಪಾರ್ಟೆಂಟ್ ಆಗಿ ನೆನಪಾಗ್ತಿಲ್ಲ ಅಂತಂದ್ರೆ ಅದಕ್ಕೆ ಸ್ವಲ್ಪ ಜಾಸ್ತಿ ಎಫರ್ಟ್ಸ್ ಹಾಕಿ ನೀವು ಕಲ್ತ್ಕೋಬೇಕು. ಸೊ ಇವಾಗ ಈ 3R ಆಯ್ತು. ಫಸ್ಟ್ ಆರ್ ಫಾರ್ ರೀಡ್, ಸೆಕೆಂಡ್ ಆರ್ ಫಾರ್ ರಿಕಾಲ್, ಥರ್ಡ್ ಆರ್ ಫಾರ್ ರಿವ್ಯೂ. ಸೊ ಇನ್ ಲಾಸ್ಟ್ ಟಿ. ಸೊ ಟಿ ಸ್ಟ್ಯಾಂಡ್ಸ್ ಫಾರ್ ಟೆಸ್ಟ್. ಏನಪ್ಪಾ ಮಾಡ್ಬೇಕು ಅಂತಂದ್ರೆ, ನೀವು ಓದಿದ ಒಂದು 2 days ಅಥವಾ 3 days ಆದ್ಮೇಲೆ ಈ ಒಂದು ಟೆಸ್ಟ್ ಅನ್ನ, ಅಂದ್ರೆ ಒಂದು ಸೆಲ್ಫ್ ಅಸೆಸ್ಮೆಂಟ್ ಮಾಡ್ಕೋಬೇಕು. ಹೇಗೆ ಅಂತಂದ್ರೆ, ನೀವು ಒಂದು ಟೆಸ್ಟ್ ನ ಕೊಟ್ಕೋಬೇಕು. ಆ ಟೆಸ್ಟ್ ಮಾಡಿ ಏನೇನು ನೆನಪಿದೆ ನಿಮಗೆ, ಏನ್ ನೆನಪಿಲ್ಲ, ಎಷ್ಟು ಮಟ್ಟಿಗೆ ನಿಮ್ಗೆ ಅರ್ಥ ಆಗಿದೆ ಅನ್ನೋದನ್ನ ನೀವು ಕಂಡು ಹಿಡ್ಕೋಬೇಕು.
ಆಗ ನಿಮ್ಗೆ 2 ಡೇಸ್ ಆದ್ಮೇಲೂ ನಿಮ್ಗೆ ಅರ್ಥ ಆಗಿದೆಯಲ್ವೋ, ನೆನಪಿಲ್ ಇದೆಯೋ ಇಲ್ವೋ ಅನ್ನೋದು ಅರ್ಥ ಆಗುತ್ತೆ. ಪರೀಕ್ಷೆಗೆ ಬಂದಾಗ ನೀವು ಟೆನ್ಷನ್ ಮಾಡ್ಕೊಳ್ಳುವಂತ ಒಂದು ಸಾಧ್ಯತೆನ ನೀವು ತಪ್ಪಿಸ್ಬೋದು. ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಟೆಕ್ನಿಕ್ ಅಂದ್ರೆ ಎಸ್ಪೆಷಲಿ ಫಾರ್ ಮೆಮರಿಗೆ ನೀವ್ ಏನ್ ಮಾಡ್ಬೋದು ಅಂತಂದ್ರೆ, ನೀವ್ ಏನ್ ಓದಿರ್ತೀರಾ ಅದನ್ನ ಪಕ್ಕದಲ್ಲಿ ಯಾರು ಇರ್ತಾರೆ, ಅದೊಂದು ಫ್ರೆಂಡ್ ಆಗಿರ್ಬೋದು, ಅಕ್ಕ ತಂಗಿ, ಮನೇಲಿ ಯಾರು ಇದ್ರೆ, ಇಲ್ಲ ತಂದೆ ತಾಯಿಗಳು, ಅವ್ರ ಹತ್ರ ಹೋಗಿ ನೀವ್ ಏನ್ ಓದಿರ್ತೀರೋ ಅದನ್ನ ಎಕ್ಸ್ಪ್ಲೈನ್ ಮಾಡಿ. ಎಸ್ಪೆಷಲಿ ನಿಮ್ಗೆ ಯಾವ್ದು ತುಂಬಾ ಕಷ್ಟ ಅನ್ಸುತ್ತೋ ಅದನ್ನ ಹೋಗಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ. ಸೊ ಇವಾಗ ನಾವೇನೇನ್ ಕಲ್ತ್ಕೊಂಡ್ವಿ, ಟೈಮ್ ಟೇಬಲ್ ಬಗ್ಗೆ ತಿಳ್ಕೊಂಡ್ವಿ, ಡಿಸ್ಟ್ರಾಕ್ಷನ್ಸ್ ಗಳನ್ನ ಹೇಗೆ ರಿಮೂವ್ ಮಾಡಬೇಕು ಅಂತ ಕಲ್ತ್ಕೊಂಡ್ವಿ, ಮತ್ತೆ ಸ್ಟಡಿ ಟೆಕ್ನಿಕ್ಸ್ ಹೇಗಿರ್ಬೇಕು ಅನ್ನೋದನ್ನ ಕಲ್ತ್ಕೊಂಡ್ವಿ. ನೋಡಿದ್ರ, ಇಷ್ಟು ಟೆಕ್ನಿಕ್ಸ್ ಟಿಪ್ಸ್ ಗಳನ್ನ ನೀವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಒಂದು ಟಾಪರ್ ಆಗ್ಬೋದು. ಮತ್ತೆ ಈ ಎಕ್ಸಾಮ್ ಸ್ಟ್ರೆಸ್ ಮತ್ತೆ ಫಿಯರ್ ಇಂದ ಹೊರಗೆ ಬರ್ಬೇಕು ಅಂತಂದ್ರೆ ಲರ್ನಿಂಗ್ ಮೇಲೆ ನೀವು ಫೋಕಸ್ ಮಾಡಿ. ನಿಮ್ಮ ಕಂಟ್ರೋಲ್ ಅಲ್ಲಿ ಏನಿದೆ ಅದ್ರ ಬಗ್ಗೆ ನೀವು ಗಮನನ ಹರಿಸಿ. ನಿಮ್ಮ ಕಂಟ್ರೋಲ್ ಇರೋದು ನಿಮ್ಮ ಎಫರ್ಟ್ಸು, ನಿಮ್ಮ ಡಿಸಿಪ್ಲಿನು, ನಿಮ್ಮ ಒಂದು ಸ್ಟಡಿ ಟೆಕ್ನಿಕ್ಸು, ನಿಮ್ಮ ಟೈಮ್ ಟೇಬಲ್. ನಿಮ್ಮ ಕಂಟ್ರೋಲ್ ಅಲ್ಲಿ ಇಲ್ದಿರೋ ಅಂಥದ್ದು ಕ್ವೆಶ್ಚನ್ ಪೇಪರು, ವ್ಯಾಲ್ಯೂಯೇಷನ್, ಮತ್ತೆ ಫ್ಯೂಚರ್ ಅಲ್ಲಿ ರಿಸಲ್ಟ್ ಹೇಗ್ ಬರುತ್ತೆ ಅನ್ನೋದು. ಸೊ ಇದ್ರ ಬಗ್ಗೆ ನೀವು ಗಮನ ಹರಿಸಬೇಡಿ. ನಿಮ್ಮ ಕಂಟ್ರೋಲ್ ಏನಿದೆ ಅದ್ರ ಬಗ್ಗೆ ನೀವು ಗಮನ ಹರಿಸಿ. ಆಗ ನಿಮ್ಮ ಸ್ಟ್ರೆಸ್, ಆಂಗ್ಸೈಟಿ ಖಂಡಿತವಾಗ್ಲೂ ನಿಮ್ಮಿಂದ ದೂರ ಆಗುತ್ತೆ ಅಂತ ಹೇಳಿ ಇವತ್ತಿನ ಈ ಸಂಚಿಕೆಯನ್ನ ನಾನು ಮುಗಿಸ್ತಾ ಇದ್ದೀನಿ. ಆಲ್ ದ ವೆರಿ ಬೆಸ್ಟ್ ಫಾರ್ ಎಕ್ಸಾಮ್ಸ್. ಟೇಕ್ ಕೇರ್. ಬೈ ಬಾಯ್. ನಮಸ್ತೆ.